ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ. ಹಣ ವರ್ಗಾವಣೆಯ ಬಗ್ಗೆ ಪ್ರಶ್ನೆ ಆದಂತ ಸಂದರ್ಭದಲ್ಲಿ ಅದರ ಬಗ್ಗೆ ನಂಗೇನು ಗೊತ್ತಿಲ್ಲ ಅನ್ನುವಂತ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಣ ವರ್ಗಾವಣೆಯ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾಗೇಂದ್ರ. ನಾನು ಯಾರಿಗೂ ಕೂಡ ಹಣ ಕೊಟ್ಟಿಲ್ಲ, ಹಣ ವರ್ಗಾವಣೆಯ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾಗೇಂದ್ರ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ನಾಗೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಈಗ ಅರೆಸ್ಟ್ ಆಗಿದ್ದಾರೆ. ಹಣ ವರ್ಗಾವಣೆಯ ಬಗ್ಗೆ ನನ್ಗೇನು ಕೂಡ ಗೊತ್ತಿಲ್ಲ, ನಾನು ಯಾರಿಗೂ ಕೂಡ ಹಣ ಕೊಟ್ಟಿಲ್ಲ, ಮನೆಯಲ್ಲಿದ್ದಂತ ನನ್ನನ್ನ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತ ಮಾತನ್ನ ಈಗ ಬಿ ನಾಗೇಂದ್ರ ಹೇಳಿರೋದು. ಶಾಂತಿನಗರ ಇಡಿ ಕಚೇರಿಯಲ್ಲಿ ನಾಗೇಂದ್ರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಸರ್ ಗಾಡಿ ಬಿಡಿ ಸರ್, ಏನಾಯ್ತು ಸರ್? ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದಲೂ ಕೂಡ ದಾಳಿಯನ್ನ ನಡೆಸಿ ಇಡಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಒಂದು ಕಡೆಯಲ್ಲಿ ಈಗ ಬಿ ನಾಗೇಂದ್ರ ಅರೆಸ್ಟ್ ಆಗಿರೋದು, ಬಂಧನಕ್ಕೊಳಗಾಗಿದ್ದಾರೆ, ಇಡಿ ಕಚೇರಿಯಲ್ಲಿದ್ದಾರೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಅವರನ್ನ ಇರಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ 2 ದಿನದ ಹಿಂದೆ ಗಮನಿಸೋದಾದ್ರೆ ನಾಗೇಂದ್ರ PA ಹರೀಶ್ ಕೂಡ ಅರೆಸ್ಟ್ ಆಗಿದ್ರು. ಅವರನ್ನ ಕೂಡ ಸುಮಾರು ಗಂಟೆಗಳ ಕಾಲ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಹರೀಶ್ನಿಂದ ಉತ್ತರಗಳು ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾಗೇಂದ್ರ ಅವರ ಕಡೆಗೆ ಮುಖ ಮಾಡಿ ನೋಡ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಹಾಗಾಗಿ ಮತ್ತಷ್ಟು ವಿಚಾರಣೆ ನಡೆಸುವಂತ ಸಂದರ್ಭ ಕೂಡ ಬಂದಂತಹ ಸಂದರ್ಭದಲ್ಲಿ ಮತ್ತೆ ವಿಚಾರಣೆಗೆ ಕರೀತೀವಿ ಅನ್ನುವಂಥ ಮಾತನ್ನ ಕೂಡ ಹೇಳಲಾಗಿತ್ತು. ಈಗ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಈಗ ಕಳೆದ 2 ದಿನಗಳಿಂದ ಇಡಿ ರೇಡ್ ಆಯಿತು. 2 ದಿನಗಳಿಂದಲೂ ಕೂಡ ಅನೇಕ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ರು. ಈಗ ಬಂಧನಕ್ಕೊಳಗಾಗಿರೋದು, ಮುಂದೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ನಡೆಯುತ್ತೆ, ಇಡಿ ಯಾವ ರೀತಿಯಾಗಿ ತನಿಖೆಯನ್ನ ಕೈಗೊಳ್ಳುತ್ತೆ, ಜೀವನ ಬಂಧನದ ನಂತರದಲ್ಲಿ, ವಿಚಾರಣೆಯ ನಂತರದಲ್ಲಿ ಮತ್ತಷ್ಟು ಜನರಿಗೆ ಇದೆಲ್ಲವೂ ಕೂಡ ಮುಳುವಾಗೋದು ಪಕ್ಕಾನ? ಡೀಟೇಲ್ಸ್ ಏನಿದೆ ಅದರ ಬಗ್ಗೆ? ಎಕ್ಸಾಕ್ಟ್ಲಿ ಅಶ್ವಿನಿ, ಯಾಕಂತೇಳಿದ್ರೆ ಈಗಾಗಲೇ ಕಳೆದ 2 ದಿನಗಳಿಂದ ಕೂಡ ಏನು ಇಡಿ ಅಧಿಕಾರಿಗಳು ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ರು, ಆ ಒಂದು ದಾಖಲಾತಿಗಳ ಪರಿಶೀಲನೆ ಕೂಡ ಮುಗಿತು. ಈಗಾಗಲೇ 2 ದಿನಗಳ ನಂತರ ಈಗ ಅವರನ್ನು ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆದುಕೊಂಡು ಬಂದಿರುವಂಥದ್ದು. ಏನು ಆಪ್ತ ಹರೀಶನ ಮುಖಾಂತರವಾಗಿ ಹಣವನ್ನು ವಹಿವಾಟು ಮಾಡಿದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳು ಲಭ್ಯವಾದ ಹಿನ್ನೆಲೆಯಲ್ಲಿ CBI ಕೂಡ ಒಂದು FIR ಅನ್ನು ದಾಖಲಿಸಿಕೊಂಡಿತ್ತು. ಆ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ವಶಕ್ಕೆ ಪಡೆದಿರುವಂಥದ್ದು. ನಿನ್ನೆ ಕೂಡ ಆತ ಹರೀಶ್ ಮತ್ತು ಆತನ ಮತ್ತೊಬ್ಬ ಸಹಚರ ದೇವೇಂದ್ರಪ್ಪ ಅವರನ್ನು ಕೂಡ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾರೆ. ಅವರಿಬ್ಬರು ಕೊಟ್ಟಂತ ಹೇಳಿಕೆಗಳಲ್ಲಿ ಆಧಾರವಾಗಿ ಇಟ್ಕೊಂಡು ಏನು ಸಚಿವ ನಾಗೇಂದ್ರ ಅವರನ್ನು ಕೂಡ ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾರೆ, ಪ್ರಶ್ನೆಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳಿಗೆ ತಾಳ್ಮೆ ಆಗೋದಿಲ್ಲ, ಹಾಗಾಗಿ ಲೆಕ್ಕ ಕೂಡ ಪರಿಶೋಧನೆಯನ್ನು ಮಾಡ್ತಾರೆ. ಹಾಗಾಗಿ ಏನು ಬ್ಯಾಂಕ್ನಲ್ಲಿದ್ದಂತಹ ಅವರ ಅಕೌಂಟ್ಗಳಿರ್ಬೋದು, ಅವರ ವಹಿವಾಟಾಗಿರ್ಬೋದು, ಎಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿರುವಂಥದ್ದು ಇಡಿ ಅಧಿಕಾರಿಗಳು ಈಗ ಕರ್ಕೊಂಡು ಬಂದಿದ್ದಾರೆ. ಮುಂದೆ ಏನಂತ ಹೇಳಿದ್ರೆ ಈಗ ಅವ್ರನ್ನ ಇಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಕೊಟ್ಟಂತ ದಾಖಲಾತಿಗಳನ್ನು ಬಹುಶಃ ಈ ಇಡಿ ಅಧಿಕಾರಿಗಳು ದಾಳಿ ಮಾಡುವ ಮೊದಲು ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಅಂತಹ ದಾಖಲೆಗಳನ್ನು ಅವರ ಮುಂದಿಟ್ಟು ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಅಲ್ಲಿ ಸರಿಯಾದ ಉತ್ತರಗಳನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿರಂತರವಾಗಿ ಅವರ ವಿಚಾರಣೆ ಕೂಡ ಸಾಕ್ತಾ ಹೋಗುತ್ತೆ. ಈಗ 2 ದಿನಗಳ ಕಾಲ ಏನು ಅವರ ಮುಂದೆ ಕೊಟ್ಟಂತ ಹೇಳಿಕೆಗಳಿರ್ಬೋದು ಅಥವಾ ದಾಖಲಾತಿಗಳ ಪರಿಶೀಲನೆ ಇರ್ಬೋದು, ಅವೆಲ್ಲವನ್ನು ಕೂಡ ದಾಖಲಿಸಿಕೊಂಡಿರ್ತಾರೆ. ಈಗ ಕಚೇರಿಯಲ್ಲಿ ಕೂಡ ಒಂದಷ್ಟು ಪ್ರಶ್ನೆಗಳು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈಗ ಅವರ ಹಿಂದೆ ಇರುವಂಥವ್ರು ಯಾರು, ಮತ್ತೆ ಇದಕ್ಕೆ ಸಪೋರ್ಟ್ ಮಾಡಿದವರು ಯಾರು, ಹಿಂದೆ ಆದಂತಹ ಹಣ ವರ್ಗಾವಣೆ ಆಗಿರ್ಬೋದು, ಮತ್ತೆ
ಅವರಿಗೆ ಹೇಳಿದಂಥ ಕೆಲಸಗಳನ್ನು ಮಾಡಿದ್ದಕ್ಕೆ ಯಾರಂದರೆ ನಕಲಿ ಖಾತೆಗಳನ್ನು ಓಪನ್ ಮಾಡಬೇಕಾದ್ರೆ ಇವರ ಒತ್ತಡ ಕೂಡ ಇತ್ತು ಅಂತ ಹೇಳಿ ಪರಶುರಾಮ್ ಮತ್ತು ಪದ್ಮನಾಭ ಅವರು ಕೂಡ ಹೇಳಿರುವಂಥದ್ದು. ಈಗಾಗಲೇ ಅವರನ್ನು ಕೂಡ ಬಂಧನ ಮಾಡಿ ಅವರಿಂದ ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ಇವರನ್ನು ಇವತ್ತು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಅವರಿಗೆ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಬಾ ಅಂತ ಹೇಳ್ಬೋದು, ಅಥವಾ ಇವತ್ತು ಅವರನ್ನ ಅಧಿಕೃತವಾಗಿ ಬಂಧನವನ್ನು ಮಾಡಿಕೊಳ್ಳಬಹುದಾದ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇಡಿ ಅಧಿಕಾರಿಗಳು ಏನು ಒಂದು ರಿಮೈಂಡ್ ಅಪ್ಲಿಕೇಶನ್ನಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವುದರಿಂದಾಗಿ ಏನು MG ರೋಡ್ನಲ್ಲಿದ್ದಂಥ ಯೂನಿಯನ್ ಬ್ಯಾಂಕ್ನಿಂದ ಸಾಕಷ್ಟು ಹಣ ಕೂಡ ಒಂದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಕೂಡ ಹಣ ವರ್ಗಾವಣೆ ಆಗಿತ್ತು. ಆ ಹಣವನ್ನು ಲಿಕ್ವಿಡ್ ರೂಪದಲ್ಲಿ ಮತ್ತೆ ವಾಪಸ್ ಪಡೆದಂಥವನು ಕೂಡ ಇದೇ ಮಾಜಿ ಸಚಿವ ನಾಗೇಂದ್ರನ PA ಹರೀಶ್ ಆಗಿರ್ತಾನೆ. ಅದು ಕೂಡ BBMP ಕಚೇರಿ ಬಳಿ ಬಂದು ಹಣವನ್ನು ಪಡೆದುಕೊಂಡಿರ್ತಾನೆ. ಮತ್ತು ದೇವೇಂದ್ರಪ್ಪ ಏನಿರ್ತಾನೆ ಆತನ ಒಂದು ಪಂಪಣ್ಣ, ಸೊ ಆತ ಕೂಡ ಬಂದು ಸ್ಲಮ್ ಬೋರ್ಡ್ ಶ್ರೀರಾಮ್ಪುರದಲ್ಲಿರುವಂತಹ ಒಂದು ಸ್ಲಮ್ ಬೋರ್ಡ್ ಏನಿದೆ ಅಲ್ಲಿ ಕೂಡ 50 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದ ಅಂತ ಹೇಳುವ ಎಲ್ಲ ಕೆಲಸಗಳನ್ನು ಕೂಡ ಈಗ ಅಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಅಂದರೆ ಆ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ನೆಲೆಯಲ್ಲಿ ಈಗ ಉಳಿದಂತಹ 60 ಕೋಟಿಗೂ ಅಧಿಕ ಹಣ ಎಲ್ಲಿ ಹೋಗಿದೆ, ಏನು ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕಾಗಿರೋದು. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರಾಜಕೀಯ ನಾಯಕರು ಒಂದು ಆರೋಪವನ್ನು ಮಾಡ್ತಾ ಇದ್ರು, ಈ ಹಣ ಪಕ್ಕದ ರಾಜ್ಯದ ಒಂದು ಎಲೆಕ್ಷನ್ಗೆ ಕೂಡ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಕೂಡ ಈಗ ವಿಚಾರಣೆಗಳು ಸಾಗ್ತಾ ಇರುವಂಥದ್ದು. ಅಶ್ವಿನಿ, ಒಟ್ಟಿನಲ್ಲಿ ಇವತ್ತು ನಾಗೇಂದ್ರನ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಬಂಧನವನ್ನು ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗುವ ಸಾಧ್ಯತೆಗಳು ಇರ್ಬೋದು. ಈಗ ಸದ್ಯಕ್ಕೆ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಇಡಿ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.